ಸಿದ್ದರಾಮಯ್ಯನವರ ಭಾಗ್ಯದ ಯೋಜನೆಗಳಿಗೆ ಸವಾಲೆಸೆದ ಸ್ಟೋರಿ. ನೀರಿಗಾಗಿ ಕರುಳ ಕುಡಿಯನ್ನೇ ಗರ್ಭದಲ್ಲೇ ಬಲಿ ಕೊಟ್ಟವರ ಕಣ್ಣೀರ ಕಥೆ. ಇದು ನಾವು ನೀವು ಕಂಡು ಕೇಳರಿಯದ ಭಯಾನಕ ಸತ್ಯ. ಸುವರ್ಣ ನ್ಯೂಸ್ ತೆರೆದಿಡ್ತಾ ಇದೆ ನೊಂದ ಮಹಿಳೆಯರ ಕಣ್ಣೀರ ಕಥೆ. ಇದೇ ಈ ಹೊತ್ತಿನ ವಿಶೇಷ. ಗುಟುಕು ನೀರಿಗೆ ಗರ್ಭಪಾತ. ನಾನು ಶಿಲ್ಪ. ಎಸ್ ವೀಕ್ಷಕರೇ, ಇದು ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಆಘಾತಕಾರಿ ಸುದ್ದಿ. ಕಲ್ಲು ಹೃದಯವನ್ನು ಕೂಡ ಕರಗಿಸುವಂತಹ ಕರುಣಾಜನಕ ಕತೆ. ಈ ಕಥೆಯನ್ನ ಕೇಳಿದ್ರೆ ಎಂಥವರ ಕರುಳು ಕೂಡ ಚುರುಕು ಅನ್ನದೇ ಇರೋದಿಲ್ಲ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಆಘಾತಕಾರಿ ಸುದ್ದಿ. ನಿಮ್ಮ ಸುವರ್ಣ ನ್ಯೂಸ್ ತೆರೆದಿಡ್ತಾ ಇದೆ ಕಲ್ಲು ಹೃದಯವನ್ನು ಕರಗಿಸುವಂತಹ ಕರುಣಾಜನಕ ಕಥೆಯನ್ನ ನಾವಿವತ್ತು ಹೇಳೋಕೆ ಹೊರಟ ಇದ್ದೀವಿ. ಕರುಳ ಕುಡಿಗಾಗಿ ತಾಯಂದಿರ ಕಣ್ಣೀರ ಕಥೆಯನ್ನ ಹೇಳ್ತಾ ಇದ್ದೀವಿ. ಲಕ್ಕವ್ವ, ಮಲ್ಲವ್ವ, ಕಲ್ಲವ್ವ ಗೋಳಾಡ್ತಾ ಇರೋದು ಒಬ್ರ ಇಬ್ರ, ಅನೇಕ ಜನರು ಇದೇ ರೀತಿಯಾಗಿ ಗೋಳಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಭಾಗ್ಯದ ಯೋಜನೆಗಳಿಗೆ ಸವಾಲು ಹಾಕುವಂತಹ ಸ್ಟೋರಿ ಇದು. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಆಘಾತಕಾರಿ ಸುದ್ದಿಯನ್ನ ನಾವಿವತ್ತು ಹೇಳೋದಕ್ಕೆ ಹೊರಟಿದ್ದೀವಿ. ಕಲ್ಲು ಹೃದಯವನ್ನು ಕೂಡ ಕರಗಿಸುವಂತಹ ಕರುಣಾಜನಕ ಕತೆ. ಇಂತಹ ಸ್ಟೋರಿಯನ್ನ ಕೇಳಿದ್ರೆ, ಈ ವಿಷಯವನ್ನ ಕೇಳಿದ್ರೆ ಎಂಥವರ ಕರುಳು ಕೂಡ ಚುರುಕನತ್ತೆ. ಲಕ್ಕವ್ವ, ಮಲ್ಲವ್ವ, ಕಲ್ಲವ್ವ ಗೋಳಾಡ್ತಾ ಇರೋರು ಒಬ್ರ ಇಬ್ರ ಆ ಗ್ರಾಮದಲ್ಲಿ, ಆ ಜಿಲ್ಲೆಯಲ್ಲಿ. ಸಿದ್ದರಾಮಯ್ಯ ಸರ್ಕಾರದ ಭಾಗ್ಯದ ಯೋಜನೆಗಳಿದೆ, ಆದ್ರೆ ಏನು ಬಂತು? ಕ್ಷೀರಭಾಗ್ಯ, ಅನ್ನಭಾಗ್ಯ, ಎಷ್ಟೊಂದು ಭಾಗ್ಯದ ಯೋಜನೆ ಕೊಟ್ಟಿದ್ದೀರಿ. ಆದ್ರೆ ಈ ತಾಯಂದಿರ ಪಾಲಿನ ಭಾಗ್ಯವನ್ನ ಕಸಿದುಕೊಳ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆಯನ್ನ ನಾವಿವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೀರಿಗಾಗಿ ಬಲಿಯಾಗ್ತಾ ಇದೆ ಕರುಳ ಕುಡಿಗಳು. ಎಸ್, ಕುಡಿಯೋ ನೀರಿಗೆ ಬಳಕೆ ಮಾಡುವಂತಹ ನೀರಿಗಾಗಿ ಕರುಳ ಕುಡಿಗಳನ್ನೇ ಕಳೆದುಕೊಳ್ತಾ ಇದ್ದಾರೆ ಆ ತಾಯಂದಿರು. ಆ ತಾಯಂದಿರ ಗೋಳಾಟವನ್ನ ಕೇಳಿದ್ರೆ ಎಂಥವರ ಕಲ್ಲು ಹೃದಯವೂ ಕೂಡ ಕರಗಿ ಹೋಗುತ್ತೆ. ನೀರಿಗಾಗಿ ಅಲದು ಅಲದು ಗರ್ಭವೇ ಜಾರಿ ಹೋಗ್ತಾ ಇದೆ. ಎಸ್, ನೀರಿಗಾಗಿ ಅಲದು ಗರ್ಭಪಾತ ಆಗ್ತಾ ಇದೆ. ವರ್ಷದಲ್ಲಿ 2-3 ಬಾರಿ ಗರ್ಭಪಾತ ಆಗ್ತಾ ಇದೆ ತಾಯಂದಿರಿಗೆ. ಇನ್ನು ಮನೆಯವರಿಗೆ ಅವ್ರು ಯಾವ ರೀತಿಯಾಗಿ ಅಂತ ಉತ್ತರ ಕೊಡ್ತಾರೆ? ಎಷ್ಟೋ ದೇವರಲ್ಲಿ ಹರಕೆಯನ್ನ ಹೊತ್ಕೊಂಡಿರ್ತಾರೆ ಮಗು ಬೇಕು ಅಂತೇಳಿ. ಅಂತಹ ಸಂದರ್ಭದಲ್ಲಿ, ಗರ್ಭಿಣಿ ಆದಂತಹ ಸಂದರ್ಭದಲ್ಲಿ ನೀರು ಹೊತ್ತು ಪ್ರತಿದಿನ ಬಿಂದಿಗೆಯಲ್ಲಿ ನೀರು ತಗೊಂಡು ಬಂದು ಗರ್ಭಪಾತ ಆಗ್ತಾ ಇದೆ. ಒಂದಲ್ಲ ಎರಡಲ್ಲ, ವರ್ಷದಲ್ಲಿ ಒಬ್ಬ ಮಹಿಳೆಗೆ 2-3 ಬಾರಿ ಗರ್ಭಪಾತ ಆಗ್ತಾ ಇದೆ. ಕೇವಲ ಕಾರಣ ಒಂದೇ ಒಂದು, ಅದು ಬಿಂದಿಗೆಯಿಂದ ನೀರು ಹೊತ್ತು ತಗ್ಗು ದಿಣ್ಣಿಯ ರಸ್ತೆಯಲ್ಲಿ ನೀರಿಗಾಗಿ ಭಾರ ಹೊತ್ತು ಗರ್ಭಪಾತ ಆಗ್ತಾ ಇದೆ. ತಾಯ್ತನವನ್ನೇ ಕಳೆದುಕೊಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ, 100 ತಾಯಂದಿರು ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇದು ಕುಂದಾನಗರಿಯ ತಾಯಂದಿರ ಕರುಳಿನ ಕೂಗನ್ನ ನಾವಿವತ್ತು ನಿಮ್ಮ ಮುಂದೆ ಹಿಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಅವರೇ, ಇದು ನಿಮ್ಮದೇ ಕ್ಷೇತ್ರದ ಕರುಣಾಜನಕ ಕತೆ. ಒಮ್ಮೆ ಇತ್ತ ಗಮನ ಹರಿಸಿ. ಸುವರ್ಣ ನ್ಯೂಸ್ ತೆರೆದಿಟ್ಟಿದೆ ನೊಂದ ತಾಯಂದಿರ ಕಣ್ಣೀರ ಕಥೆ. ಈ ತಾಯಂದಿರ ಕಣ್ಣೀರ ಕಥೆಯನ್ನ ಕೇಳೋದಕ್ಕೆ ಯಾರು ಇಲ್ಲದಂತಾಗಿದೆ. ತಗ್ಗು ದಿಣ್ಣಿಯ ರಸ್ತೆಯಲ್ಲಿ ನೀರಿಗಾಗಿ ಭಾರ ಹೊತ್ತು ಗರ್ಭಪಾತ ಆಗ್ತಾ ಇದೆ. ತಾಯ್ತನವನ್ನೇ ಕಳೆದುಕೊಳ್ತಾ ಇದ್ದಾರೆ ಎಷ್ಟೋ ತಾಯಂದಿರು. ಇದು ಒಬ್ಬ ತಾಯಂದಿರು, ಇಬ್ಬ ತಾಯಿಯ ಪ್ರಶ್ನೆಯಲ್ಲ, 100 ತಾಯಂದಿರ ಗೋಳಿನ ಕಥೆ ಇದು. 100 ತಾಯಂದಿರ ಕಣ್ಣೀರಿನ ಕಥೆ ಇದು. ತಮ್ಮ ತಾಯ್ತನವನ್ನೇ ಕಳ್ಕೊಂಡವರ ಗೋಳಿನ ಕತೆ. ತಾಯ್ತನದ ಭಾಗ್ಯವನ್ನೇ ಕಾಣದ ಮಹಿಳೆಯರ ಸಂಕಷ್ಟಕ್ಕೆ ಸರ್ಕಾರ ನೆರವಾಗುತ್ತೆ ಅನ್ನೋ ಭರವಸೆಯೊಂದಿಗೆ ಸರ್ಕಾರದ ಮುಂದೆ ತಾಯಂದಿರ ಕಣ್ಣೀರ ಕಹಾನಿಯನ್ನ ಬಿಚ್ಚಿಡುವಂತಹ ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೀವಿ. ಎಸ್, ಇದು 100 ತಾಯಂದಿರ ಕಣ್ಣೀರ ಕಥೆ. ತಾಯ್ತನವನ್ನೇ ಕಳ್ಕೊಂಡವರ ಗೋಳಿನ ಕಥೆ. ತಾಯ್ತನದ ಭಾಗ್ಯವನ್ನೇ ಕಾಣದ ಮಹಿಳೆಯರ ಸಂಕಷ್ಟಕ್ಕೆ ಸರ್ಕಾರ ನೆರವಾಗುತ್ತೆ ಅನ್ನೋ ಭರವಸೆಯೊಂದಿಗೆ ಸರ್ಕಾರದ ಮುಂದೆ ತಾಯಂದಿರ ಕಣ್ಣೀರ ಕಹಾನಿಯನ್ನ ಬಿಚ್ಚಿಡುವ ಪ್ರಯತ್ನ ನಮ್ಮದು. ನೀರಿಗಾಗೆ ಹೋಗೈತಿ. ಎಷ್ಟು ನೀರು ಹೊತ್ತಾರು, ಹೊತ್ತು ಇವೆಲ್ಲ ಏರಿ ಬರ್ತಾವು. ಬಡಕನ ಜಾರಿ ಹೋಗ್ತೈತಿ. ಮಗನ ಈಗ 4-5 ಸಲನ ಆಗೈತೆ ಆಕೆ. ನಿಮಗೆ ಗೊತ್ತ್ರಿ ಬಾಬಾ, ನಾವು ಬಡತಾನ ಮಂದಿ, ನಾವು ಎಲ್ಲಿ ಹೋಗೋಣ್ರಿ? ಯಾರನ್ನ ಕೇಳಕ್ಕೆ ಹೋಗೋಣ ಬಾಬಾ? ನಾವೇನು ಸಾಯ್ಲಿಕ್ಕೆ ಕಲ್ತೇವ್ರಿ ಬಾಬಾ, ಮತ್ತು ಸಾಯಕ್ಕೆ ಬಂದೀವು. ನೀರಿಗಾಗಿ ಓಡಾಟ, ಗರ್ಭಕ್ಕೆ ಆಘಾತ. ನೀರು ಕೊಡಿ, ಮಗು ಉಳಿಸಿ.
ಇದು ಬೆಳಗಾವಿ ಜಿಲ್ಲೆ ಹೊಸವಂಟಮುರಿ ಗ್ರಾಮದ ಬ್ಯಾಡರ ಓಣಿಯ ಹೆಣ್ಣುಮಕ್ಕಳ ಗೋಳಿನ ಕತೆ. ಮಲ್ಲವ್ವ, ಕಲ್ಲವ್ವ, ಸಿದ್ದವ್ವ ಹೀಗೆ ಒಬ್ಬರಲ್ಲ ಇಬ್ಬರಲ್ಲ, ಎಲ್ಲರ ಬಾಯಲ್ಲೂ ಇದೇ ಮಾತು, ಗರ್ಭಪಾತ. ಇವರ ಕಣ್ಣೀರಿನ ಕತೆ ಕೇಳುತ್ತಿದ್ರೆ ಕಲ್ಲು ಹೃದಯವೂ ಕರಗುತ್ತೆ. ಒಂದಲ್ಲ ಎರಡಲ್ಲ, ಮತ್ತೆ ಮತ್ತೆ ಗರ್ಭಪಾತ. ತಮ್ಮದಲ್ಲದ ತಪ್ಪಿಗೆ ಈ ಹೆಣ್ಣುಮಕ್ಕಳಿಗೆ ಸಿಕ್ಕುತ್ತಿರುವುದು ಬಂಜೆ ಎಂಬ ಪಟ್ಟ. ಮಕ್ಕಳಾಗಿಲ್ಲ ಅಂತೇಳಿ ಅದನ್ನೊಂದು ಮಾತಂತಾರ್ರಿ. ಮಕ್ಕಳಾರು ಒಂದು ಮಾತಂತಾರ್ರಿ, ಆಗದಿರೋ ಒಂದು ಮಾತಂತಾರ್ರಿ. ಅದಕ್ಕೆ ಎಷ್ಟು ಚಿಂತೆ ಮಾಡೋದ್ರಿ ನಾವು. ಮುದ್ದಾದ ಮಕ್ಕಳೊಂದಿಗೆ ನಗು ನಗುತ್ತಾ ಸಂಸಾರ ಮಾಡಬೇಕೆಂಬ ಕನಸು ಕಣ್ಣೆದುರೇ ನುಚ್ಚು ನೂರಾಗುತ್ತಿದೆ. ಸುಂದರ ಸಂಸಾರದ ಕನಸು ಹೊತ್ತು ಬಂದ ಹೆಣ್ಣುಮಕ್ಕಳ ಪಾಲಿಗೆ ನೀರಿನ ಸಮಸ್ಯೆಯೇ ಮುಳುವಾಗುತ್ತಿದೆ. ಬೆಳಗಾದ್ರೆ ಸಾಕು ನೀರಿಗಾಗಿ ಓಡಬೇಕು. ಬಿಸಿಲು ಚಳಿ ಎನ್ನದೆ ತಗ್ಗು ದಿಣ್ಣೆಯನ್ನು ಲೆಕ್ಕಿಸದೆ ಕಿಲೋಮೀಟರ್ ಗಟ್ಟಲೆ ದೂರ ಹೋಗಿ ನೀರು ಹೊತ್ತು ತರಬೇಕು. ನೀರಿನ ಭಾರ ಇವರ ಮಕ್ಕಳ ಭಾಗ್ಯವನ್ನೇ ಕಿತ್ತುಕೊಳ್ತಿದೆ. ಸುಮಾರು 8 ಮಹಿಳೆಯರಿಗೆ 3 ವರ್ಷಗಳಲ್ಲಿ 3-4 ಬಾರಿ ಗರ್ಭಪಾತವಾಗಿದೆಯಂತೆ. ಕಾಲು ಹೋಗೈತಿ ರೀ, ಸೊಸೆ ನೀರಿಗೆ ಹಚ್ಕೊಡಿದ್ವಿ. ನೀರದಿಂದ ಆಕೆಗೆ 2 ಸರ್ತಿ ಹೊಟ್ಟಿಲೆ ಹೋಗೈತಿ ರೀ. 2 ತಿಂಗಳದಾಗ ಒಮ್ಮೆ, 1.5 ತಿಂಗಳದಾಗ ಒಮ್ಮೆ ರೀ. ಬಂದಾಗಿಂದ ಏನು ಸರಿ ಹಂಗಿಲ್ಲ ರೀ. ಚಾವ್ಯಕ್ಕೆ ನೀರು ಇಲ್ಲ, ಏನೂ ಇಲ್ಲ, ಸರಿ ಹಂಗೆ ರೀ. ಕಳ್ಕೊಂಡೇವ್ರಿ ಮೊಮ್ಮಕ್ಕಳು ಇಬ್ಬರನ್ನೂ ರೀ. ಈಗ ಅವು ನೀರು ಅನುಕೂಲ ಇತ್ತಂದ್ರೆ ಮೊಮ್ಮಕ್ಕಳು ಉಳಿತಿದ್ದು ರೀ, ಅಡ್ಡು ರೀ. ಅಷ್ಟಕ್ಕೂ ಹೊಸವಂಟಮೂರಿ ಗ್ರಾಮದಲ್ಲಿರೋದು 12,000 ಜನಸಂಖ್ಯೆ. ಇರೋದು ಒಂದೇ ಒಂದು ಬಾವಿ. ಊರಿಂದ ಬಹುದೂರವಿರೋ ಬಾವಿ ನೀರಿಗೆ ಅಲೆದು ಅಲೆದು ಗರ್ಭ ಜಾರುತ್ತಿದೆ. ಶಾಸಕ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ ಇತ್ತ ಕಣ್ಣು ಹಾಯಿಸ್ತಿಲ್ಲ. 30 ವರ್ಷದ ಸಮಸ್ಯೆಗೆ ಪರಿಹಾರ ಸಿಗ್ತಿಲ್ಲ. ನೀವಾದರೂ ನಮ್ಮ ಈ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡಿ ಎಂದು ಸುವರ್ಣ ನ್ಯೂಸ್ ಎದುರು ಕಣ್ಣೀರಿಡುತ್ತಾ ಬೇಡಿಕೊಳ್ಳೋ ಈ ಹೆಣ್ಮಕ್ಕಳ ಅಳಲು ಎಂಥವರ ಮನ ಕಲುಕುವಂತಿದೆ. ದಿಬ್ಬು ಭಾಳ ಐತ್ರಿ. ದಿಬ್ಬ ಹೊತ್ತು ಹಿಂಗಾಗತೈತ್ರಿ. ಎಲ್ಲ ಗುಡ್ಡ ಐತ್ರಿ. ಹತ್ತ ಇತ್ತ ನಮ್ಗೆ ಮಕ್ಳು ನೋಡ್ಬೇಕ್ರಿ, ಆಸೆ ಐತಿ. ನೀರಿನ ಅನುಕೂಲ ಮಾಡ್ರಿ. ಇನ್ನು ನಿಜಕ್ಕೂ ನೀರು ಹೊತ್ತು ಹೊತ್ತೇ ಗರ್ಭ ಜಾರ್ತಿದೆಯಾ ಅಂದ್ರೆ ಹೌದು ಎನ್ನುತ್ತಿದ್ದಾರೆ DHO ನರಗಟ್ಟಿ. 2015ನೇ ಸಾಲಿನಲ್ಲಿ 2776 ಮಹಿಳೆಯರಿಗೆ ಗರ್ಭಪಾತ. 2016-17ನೇ ಸಾಲಿನಲ್ಲಿ 2121 ಮಹಿಳೆಯರಿಗೆ ಗರ್ಭಪಾತ. ಇದು ನಿಜಕ್ಕೂ ಬೆಚ್ಚಿ ಬೀಳಿಸೋ ಸಂಗತಿ. ಬೆಳಗಾವಿ ಜಿಲ್ಲೆಯಲ್ಲಿ 2015ನೇ ಸಾಲಿನಲ್ಲಿ 2766 ಮಹಿಳೆಯರಿಗೆ ಗರ್ಭಪಾತವಾಗಿದೆ. 2016-17ನೇ ಸಾಲಿನಲ್ಲಿ 2121 ಮಹಿಳೆಯರಿಗೆ ಗರ್ಭಪಾತವಾಗಿದೆ ಅನ್ನೋ ಆತಂಕಕಾರಿ ಮಾಹಿತಿ ಹೊರಬಿದ್ದಿದೆ. ಇದರಲ್ಲಿ ಭಾರ ಹೊತ್ತ ಕಾರಣಕ್ಕೆ ಪ್ರತಿಶತ 40ರಷ್ಟು ಮಹಿಳೆಯರು ಗರ್ಭ ಕಳೆದುಕೊಂಡಿದ್ದಾರೆ ಎನ್ನುತ್ತಿದ್ದಾರೆ ಡಾಕ್ಟರ್ ನರಗಟ್ಟಿ. ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಇದ್ದಾಗ ಆಗೋ ಚಾನ್ಸಸ್ ಇರ್ತೈತಿ. ಈ ಕಂಡೀಷನಲ್ಲಿ ಅವ್ರಿಗೆ ಕೆಲವೊಂದು ಸಲ ಭಾರ ಹೊರಬೇಕಾದ್ರೆ ಅಥವಾ ಹೊಟ್ಟಿಗೆ ಆದ ಪ್ರೆಷರ್ ಬೀರೋದ್ರಿಂದನೂ ಇವು ಅಬಾರ್ಷನ್ ಆಗ್ಬೋದು. ಸಿಎಂ ಸಿದ್ದರಾಮಯ್ಯನವರೇ ಅನ್ನಭಾಗ್ಯ, ಕ್ಷೀರಭಾಗ್ಯ ಹೀಗೆ 10 ಭಾಗ್ಯದ ಯೋಜನೆ ರಾಜ್ಯಕ್ಕೆ ಕೊಟ್ಟಿದ್ದೀರಿ. ಆದ್ರಿಲ್ಲಿ ಹೆಣ್ಮಕ್ಕಳ ತಾಯ್ತನದ ಭಾಗ್ಯವೇ ನೀರಿನ ದಾಹಕ್ಕೆ ಕೊಚ್ಚಿ ಹೋಗ್ತಿದೆ. ಮದುವೆಯಾಗಿ 3-4 ವರ್ಷವಾದರೂ ತಾಯ್ತನದ ಸುಖ ಕಾಣದ ಈ ತಾಯಂದಿರ ನೋವನ್ನ ಒರೆಸಿ ನೀರಿನ ಸಮಸ್ಯೆಯನ್ನು ತೊಡೆದು ಹಾಕಿ ಪುಣ್ಯ ಕಟ್ಕೊಳ್ಳಿ. ಉದ್ಪಾನ ಆಗೋದನ್ನ ಕಳ್ಕೊರ ಆಯ್ತೇವ್ರಿ. ಮತ್ತು ನಾವು ಇದ್ದೇನಪ್ಪ ಇದೇನೋ ನನ್ನ ಮಗನ. ನೋಡಿ ಅಟ್ಟ ನೋಡಿ ಬಾಪ ಹಿಡ್ಕೊಯ್ತೇವೆ ನೀರಿಂದ ಅಟ್ಟ ನೋಡಪ್ಪ. ಬೆಳಗಾವಿಯಿಂದ ಕ್ಯಾಮರಾಮನ್ ಅಡಿವೇಶ್ ಜೊತೆ ಮಂಜುನಾಥ್ H. ಪಾಟೀಲ್, ಸುವರ್ಣ ನ್ಯೂಸ್. ಸಿದ್ದರಾಮಯ್ಯನವರ ಭಾಗ್ಯದ ಯೋಜನೆಗಳಿಗೆ ಸವಾಲೆಸೆದ ಸ್ಟೋರಿ. ಹೊಟ್ಟಿನ ನೀರಿಗಾಗೆ ಹೋಗೈತಿ. ಎಷ್ಟು ನೀರು ಹೊತ್ತಾರು, ಹೊತ್ತು ಇವೆಲ್ಲ ಏರಿ ಬರ್ತಾವು. ಬಡಕನ ಜಾರಿ ಹೋಗ್ತೈತಿ. ನೀರಿಗಾಗಿ ಕರುಳ ಕುಡಿಯನ್ನೇ ಗರ್ಭದಲ್ಲೇ ಬಲಿ ಕೊಟ್ಟ ಕಣ್ಣೀರ ಕಥೆ. ಮಕ್ಕಳಾರು ಒಂದು ಮಾತಂತಾರ್ರಿ, ಆಗದಿರೋ ಒಂದು ಮಾತಂತಾರ್ರಿ.
ಅದಕ್ಕೆ ಎಷ್ಟು ಚಿಂತೆ ಮಾಡೋದ್ರಿ ನಾವು. ಜಾರಕಿಹೊಳಿಯವರ ಕ್ಷೇತ್ರದಲ್ಲಿ ನೀರಿಗಾಗಿ ಜಾರುತ್ತಿದೆ ಗರ್ಭ. ಗುಟುಕು ನೀರಿಗೆ ಗರ್ಭಪಾತ.